ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೊಸಬರು ನೋಡ್ತಾ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ವಿಡಿಯೋ ಫುಲ್ಲು ನೋಡಿ. ಇವತ್ತೊಂದು ಸಿಂಪಲ್ಲಾಗಿ ಚಟ್ನಿ ಮಾಡೋಣ ಫ್ರೆಂಡ್ಸ್. ಎಲ್ಲರೂ ಒಂದೊಂದು ಥರ ಚಟ್ನಿ ಮಾಡಿರ್ತೀರಲ್ಲ, ಸೊ ಇವತ್ತೊಂದು ಸಿಂಪಲ್ಲಾಗಿ ಬೇರೆ ಥರ. ನಾನು ಇಲ್ಲೊಂದು ಪಾತ್ರೆಗೆ ಬಾಣಲಲ್ಲಿ ಒಂದು 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಒಂದು ಇಡೀ ಕಡಲೆ ಬೀಜ, ಒಂದು 4 ಸ್ಪೂನು ಕಡಲೆಬೇಳೆ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಅದಕ್ಕೆ ನಾನಿಲ್ಲಿ 2 ಗೆಡ್ಡೆ ಚಿಕ್ಕ ಚಿಕ್ಕದು ಈರುಳ್ಳಿ ತಗೊಂಡಿದ್ದೀನಿ, 1 ಇಂಚು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, ಮತ್ತು ನಮಗೆ ಖಾರಕ್ಕೆ ಒಣಗಿದ ಮೆಣಸಿನ್ಕಾಯಿ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್. ಇದು ಹುರಿದಾದ್ಮೇಲೆ ನಾವಿಲ್ಲಿ ಕಟ್ ಮಾಡ್ಕೊಂಡಿರೋದು, ಇಲ್ಲಿ ನಾನು 2 ಟೊಮೊಟೊ ಹಾಕಿದ್ದೀನಿ. ಚೆನ್ನಾಗಿ ಅದು ಮೆತ್ತಗಾಗೋವರೆಗೂ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಮೆತ್ತಗಾಗುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ಕರಿಬೇವು ಹಾಕಿ, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಹುರಿಬೇಕು. ಅದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ರುಬ್ಬೋಣ. ಈಗ ರುಬ್ಬೋವಾಗ ಹುಣಸೆಹಣ್ಣು ಹಾಕೋಣ. ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಹಾಕಿ ರುಬ್ಬಿಟ್ಟಿದ್ದೀನಿ. ಅದೇ ಬಾಣಲೆಗೆ 3 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಕೊಟ್ಬಿಟ್ಟು, ನಾವು ಈಗ ರುಬ್ಬಿಟ್ಟಿರ್ತೀವಲ್ಲ ಅದನ್ನು ಹಾಕಿ ನಮಗೆ ಅದಕ್ಕೆ ನೀರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕಲಿಸ್ಕೋಬೇಕು. ಆದರೆ ಜಾಸ್ತಿ ನೀರು ಬೇಡ, ಸ್ವಲ್ಪ ನಮಗೆ ಇಡ್ಲಿ ದೋಸೆಗೆ ಎಷ್ಟು ಬೇಕೋ ಅಷ್ಟು ಚಟ್ನಿಗೆ ನೀರು ಹಾಕಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಒಂದು 5 ನಿಮಿಷ ಕೈ ಆಡಿಸಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಿದ್ರೆ ಸೂಪರಾಗಿ ಚಟ್ನಿ ಇಡ್ಲಿ ದೋಸೆ ಚಪಾತಿಗೆ ಯಾವುದಕ್ಕಾದರೂ ರೆಡಿ ಫ್ರೆಂಡ್ಸ್. ನೋಡಿ ಯಾವ ಥರ ಹೊಸ ಥರ ಇದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.